ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ರಬಡಿ ಸ್ವೀಟು ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ. ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂದರೆ ಹಾಲು, ಗಟ್ಟಿ ಹಾಲು ಬೇಕು. ಇದಕ್ಕೆ ಇಲ್ಲೇ ಗಟ್ಟಿ ಹಾಲನ್ನು ಇಟ್ಕೊಂಡಿನಿ ನೋಡಿರಿ ಫ್ರೆಂಡ್ಸ. ನೆಕ್ಸ್ಟು ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು 4 ಏಲಕ್ಕಿ ತೊಗೊಂಡಿನಿ, ಬಾದಾಮು, ಗೋಡಂಬಿ, ಗಸಗಸೆ ಇಷ್ಟು ಬೇಕು. ನೆಕ್ಸ್ಟ್ ಸಕ್ಕರೆ. ಆನಂತರ ಇವಾಗ ಬಾದಾಮು, ಗೋಡಂಬಿ ಇವೆಲ್ಲ ಏನದಾವಲ್ಲ ಏಲಕ್ಕಿನ ಮಿಕ್ಸಿಂಗ್ ಮಾಡ್ಕೋಬೇಕು ರೀ ಫ್ರೆಂಡ್ಸ. ಒಂದು ಸ್ವಲ್ಪ ಹಾಲು ಹಾಕಿ ಇದನ್ನು ಪೇಸ್ಟ್ ಥರ ತಯಾರಿ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡಿರಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಇವಾಗ ಇವೆಲ್ಲ ಏನೇನು ಇಟ್ಕೊಂಡಿದ್ವಿ, ಬಾದಾಮ, ಗೋಡಂಬಿ ಮತ್ತು ಗಸಗಸೆ, ಏಲಕ್ಕಿ ಏನದವಲ್ಲ, ಒಂದು ಸ್ವಲ್ಪ ಹಾಲು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಅಂದರೆ ಜಾಸ್ತಿ ಸಣ್ಣಾಗಿ ಮಾಡ್ಕೋಬಾರ್ದು, ಒಂಥರ ತರಿಯಾಗಿ ಮಾಡ್ಕೋಬೇಕು. ಇದನ್ನು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ್, ಇವಾಗ ಮಿಕ್ಸಿ ಮಾಡ್ಕೊಂಡೆ. ಈ ಥರ ಇರ್ಬೇಕು ನೋಡ್ರಿ, ಜಾಸ್ತಿ ಸಣ್ಣ ಆಗಬಾರ್ದು, ಈ ಥರ ತರಿಯಾಗಿರ್ಬೇಕು. ಇಷ್ಟಿದ್ರೆ ಸಾಕು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಅಗಲವಾದ ಪಾತ್ರೆನ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಒಂದು ಅಗಲವಾದ ಪಾತ್ರೆ ಇಟ್ಕೋಬೇಕು. ನನ್ನ ಹತ್ರ ಆ ಥರ ಅಗಲವಾದ ಇಲ್ಲ ಅಂತಂದು ನಾನು ಬಾಳಿಗೆನ ಇಟ್ಕೊಂಡೀನಿ. ಆದಷ್ಟು ಈ ಥರ ಅಗಲ ಇತ್ತಂದ್ರೆ ಇದನ್ನು ಸ್ವೀಟ್ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೆಕ್ಸ್ಟ್ ಏನು ಹಾಕ್ಬೇಕಪ್ಪ ಅಂದ್ರೆ ನಾವೇನು ಹಾಲು, ಗಟ್ಟಿ ಹಾಲು ಇಟ್ಕೊಂಡಿವಲ್ಲ, ಗಟ್ಟಿ ಹಾಲನ್ನು ಇದಕ್ಕೆ ಹಾಕೋಣಕತ್ತೀನಿ ನೋಡ್ರಿ. ಆದಷ್ಟು ಹಾಲು ಗಟ್ಟಿಯಾಗಿರೋದು ತೊಗೋಬೇಕು, ಅಂದ್ರೆ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಬಾಳಿಗೆಗೆ ಹಾಕ್ಕೊಂಡೆ. ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಇದನ್ನು ಕುದಿಯಕ್ಕೆ ಬಿಡ್ತೀನಿ. ಇದನ್ನು ನೋಡಿ ಫ್ರೆಂಡ್ಸ್, ಇವಾಗ ಬಾಳಿಗೆ ಹಾಕ್ಕೊಂಡೆ, ಗ್ಯಾಸನ್ನು ಚಾಲೂ ಮಾಡ್ಕೊಂಡೆ. ಈ ಥರ ಕೈ ಆಡಿಸ್ಕೊತ ಇದು ಪೂರ್ತಿ ಈಗ ನಾನು 1 ಲೀಟ್ರ್ ಮೇಲೆ ಹಾಕೀನಿ ಹಾಲು. ಅದನ್ನು 1.5 ಲೀಟ್ರ್ ಹಾಲಿಗೆ 1 ಲೀಟ್ರ್ ಬರುವಷ್ಟು ಇದನ್ನು ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಭಾಳ ಗಟ್ಟಿ ಆಗಬೇಕು ಹಾಲು. ಆ ಥರ ಬಂದಮೇಲೆ ನೆಕ್ಸ್ಟ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿರಿ. ಈ ಥರ ಆದಷ್ಟು ಕೈ ಆಡಿಸ್ಕೊಂತ ಚೆನ್ನಾಗಿ ಇದು ಕೆನೆ ಬರುತ್ತಲ್ಲ ಅದನ್ನೆಲ್ಲ ಸರಿಸ್ಕೊಂತ ಈ ಥರ ಸೈಡಿಗೆಲ್ಲ ಸರಿಸ್ಕೊಂತ ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಇದು ಚೆನ್ನಾಗಿ ಕುದೀಲಿ. ಏಲಕ್ಕಿದು ಪೀಸ್ ಬಿದ್ದೈತಿ, ಬರಬಾರ್ದು. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಂತ ಇರ್ಬೇಕ್ರಿ. ಇದನ್ನು ಬಿಟ್ಟು ಹಾಲು ಎಷ್ಟು ಗಟ್ಟಿ ಹಾಕೊಂತ ಬರ್ತೈತಿ ಸ್ವೀಟು ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇವಾಗ ಹಾಲು ಚೆನ್ನಾಗಿ ಕುದ್ದೈತಿ. ಇವಾಗ ಹಾಲಿನ ಗೆರಿ ಕಾಣ್ತೈತಿ ನೋಡಿರಿ ಫ್ರೆಂಡ್ಸ, ಎಷ್ಟು ಕಮ್ಮಿ ಆಗೈತೆ ಅಂತಂದು. ಈ ಥರ ಸೈಡಿಗೆಲ್ಲ ಕೆನೆ ಬರ್ತೈತಿ. ಅದನ್ನೆಲ್ಲ ಈ ಥರ ಕೈ ಆಡಿಸ್ಕೊಂತ ಹಾಲಿನೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗಿದು ಕಂಪ್ಲೀಟಾಗಿ ಅರ್ಧ ಕುದ್ದೈತಿದ್ದು. ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಇದನ್ನೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಮಿಕ್ಸಿದು, ಅದನ್ನು ಹಾಕೊಳಕತ್ತೀವಿ ನೋಡಿರಿ. ಆದಷ್ಟು ತರಿಯಾಗಿನ ರುಬ್ಕೋರಿ, ಬಾಯಾಗ ಸಿಗ್ಬೇಕ್ರಿ ಅದು ಫ್ರೆಂಡ್ಸ. ಇವಾಗ ಇದನ್ನು ಹಾಕ್ಕೊಂಡಿದ್ಮೇಲೆ ನೆಕ್ಸ್ಟ್ ಸಕ್ಕರೆ ಹಾಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದಕ್ಕೆ ಬೇಕನ್ನೋರು ಕೇಸರಿ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಕೇಸರಿ ಇರಲಾರ್ದವರು ನಾ ಫುಡ್ ಕಲರ್ ಯೂಸ್ ಮಾಡ್ತೀನಪ್ಪ ಅನ್ನೋರು ಫುಡ್ ಕಲರ್ನ ಹಾಕ್ಕೋಬೋದು. ಇಲ್ಲಿ ನಾನು ಫುಡ್ ಕಲರನ್ನು ಯೂಸ್ ಮಾಡ್ತೀನಿ. ನನ್ನ ಹತ್ರ ಕೇಸರಿ ಅಂಥವೆಲ್ಲ ಏನಿಲ್ಲ. ನಾನು ಆದಷ್ಟು ಫುಡ್ ಕಲರ್ನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಕಲರ್ ಚೇಂಜ್ ಆದರೆ ಅಂತ ಅನ್ನೋಗೋಸ್ಕರ ಹಾಕ್ಕೊಳೋದು. ಇಷ್ಟ ಇರಲಾರ್ದವರು ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ಕೊಂಡೆ ನೋಡಿರಿ ಫ್ರೆಂಡ್ಸ. ಇದೇ ಥರನ ಇವಾಗೇನು 0.5% ಹಾಲೇನು ಕಮ್ಮಿ ಆಗೈತಿ ಸ್ವಲ್ಪ. ಇವಾಗ ಇದನ್ನು ಹಾಕಿದ ಮೇಲೆ ಇನ್ನೂ ಒಂದು ಸ್ವಲ್ಪ ಹೊತ್ತು
ಇನ್ನೂ ಒಂದು ಸ್ವಲ್ಪ ಹಾಲು ಕಡಿಮೆ ಆಗಬೇಕು. ಆ ಥರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಅಂದ್ರೆ ಸ್ವೀಟು ಮಸ್ತ್ ಬರ್ತೈತೆ ನೋಡ್ರಿ ಇದು. ನೋಡಿರಿ ಫ್ರೆಂಡ್ಸ್, ಇವಾಗ ಕುದಿಯೋ ಮುಂದೆ ಸ್ವಲ್ಪ ಕೇಸರಿ ಕಲರನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಇದನ್ನು ಸಣ್ಣ ಉರಿ ಇಟ್ಟು ಚೆನ್ನಾಗಿ ಕುದಿಬೇಕು ನೋಡಿ ಫ್ರೆಂಡ್ಸ್. ಇದು ಸಣ್ಣ ಉರಿ ಅಂದ್ರೆ ಒಂದು ಮೀಡಿಯಮ್ ಅಷ್ಟಿಟ್ಟು ಈ ಥರ ಇದು ಕೆನೆ ಎಲ್ಲ ಬರುತ್ತೆ ಸೈಡಿಗೆ. ಇದನ್ನು ಈ ಥರ ಹಿಂಗೆ ಹಾಕ್ಕೊಂಡ್ಬಿಡ್ಬೇಕು. ಇದನ್ನು ಸೈಡಿಗೆ ಆಗಕ್ಕೆ ಬಿಡಬಾರ್ದು. ಈ ಥರ ಹಾಕ್ಕೊಂಡ್ಬಿಟ್ರೆ ಆ ಸ್ವೀಟಿಂದು ಏನು ಟೇಸ್ಟ್ ಇರುತ್ತೆ ಮಸ್ತ್ ಕೊಡುತ್ತೆ ಫ್ರೆಂಡ್ಸ್ ಇದು. ಇವಾಗಿದು ಚೆನ್ನಾಗಿ ಕುದಿಲಿದೆ. ನೋಡಿರಿ ಫ್ರೆಂಡ್ಸ್, ಇವಾಗ ರಬಡಿ ರೆಡಿ ಆಯ್ತು ನೋಡಿರಿ. ಇದು ಆಗಲೇ ಇದು 1.5 ಲೀಟ್ರ್ ಹಾಲು ಹೋಗಿ 1.25 ಲೀಟ್ರಿಗೆ ಬಂದಿತ್ತು ನೋಡಿರಿ. ಇದು ಈ ಥರ ಗಟ್ಟಿಯಾಗಿ ಬರ್ಬೇಕು ನೋಡಿರಿ ಫ್ರೆಂಡ್ಸ್ ಇದು ಸ್ವೀಟ್. ಇಲ್ಲೆಲ್ಲ ನಾವು ಸೈಡ್ಗೆ ಏನು ಕೆನೆ ಎಲ್ಲ ಬಂದು ಕುಂತಿತ್ತು, ಆ ಕೆನೆ ಎಲ್ಲ ಈ ಥರ ಸರಿಸ್ಕೊಂಡಿನಿ ನೋಡಿರಿ. ಈ ಥರ ಕೆನೆ ಎಲ್ಲ ಸರಿಸ್ಕೋಬೇಕು. ಸರಿಸ್ಕೊಂಡು ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ಆ ಕೆನೆ ಒಳಗಿರೋಂಥ ಟೇಸ್ಟ್ ಈ ಸ್ವೀಟ್ ಒಳಗೆ ಮಸ್ತ್ ಟೇಸ್ಟ್ ಕೊಡುತ್ತೆ ನೋಡಿರಿ ಫ್ರೆಂಡ್ಸ್. ಇದು ಆಲ್ರೆಡಿ ಇವಾಗ ರೆಡಿ ಆಯಿತು. ಇದನ್ನು ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ. ಇವಾಗ ಬಾದಾಮು, ಗೋಡಂಬಿ, ಗಸಗಸೆ ಇದೆಲ್ಲ ಟೇಸ್ಟು ಮಸ್ತ್ ಕೊಡುತ್ತೆ ಇದು ಹಾಲಿನ ಒಳಗೆ. ಇದು ಸ್ವೀಟ ಮಸ್ತ್ ಇರುತ್ತೆ. ಇದನ್ನು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ಈ ರಬಡಿ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತಂದು ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇವಾಗ ರಬಡಿ ರೆಡಿ ಆಯ್ತು ನೋಡಿರಿ. ಯಾವ ಥರ ಗಟ್ಟಿ ಬಂದೈತೆ ಅಂತಂದು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಇಷ್ಟು ಗಟ್ಟಿ ಇರಬೇಕು ಅಂದ್ರೆ ಮಸ್ತ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ರಬಡಿ ಅಂತ ಸ್ವೀಟು. ಇದನ್ನು ಮನೇಲಿ ಒಂದ್ಸರಿ ಟ್ರೈ ಮಾಡಿರಿ. ನಾನು 1.5 ಲೀಟ್ರ್ ಹಾಲು ಹಾಕಿದರೆ ಇಷ್ಟ ಆಗೈತೆ ನೋಡಿರಿ ಫ್ರೆಂಡ್ಸ. ಇಷ್ಟ ಆಗೋವರೆಗೂ ಇದನ್ನು ಮಾಡ್ಕೋಬೇಕು. ಹಾಲು ಎಷ್ಟು ಗಟ್ಟಿ ಆಗ್ತೈತಿ ಸ್ವೀಟ್ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಮೇಲೆ ಸ್ವಲ್ಪ ಬಾದಾಮಿದು ಪೀಸಸ್ ಏನಿರ್ತಾವೆ ನೋಡಿರಿ, ಇನ್ನೂ ಸ್ವಲ್ಪ ಈ ಥರ ಉದುರಿಸ್ಕೊಂಡು ಇದನ್ನು ಟೇಸ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ್. ಎಷ್ಟು ಸಖತ್ತಾಗಿರ್ತೈತೆ ಅಂತಲೇ ಅದು. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿರಿ. ಹೇಗೆ ಬಂದೈತಿ ಅಂತಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ಆದಷ್ಟು ಇದು ಫಂಕ್ಷನ್ಸ್ ಒಳಗೆ ಭಾಳ ಮಾಡ್ತಾರೆ ಇದನ್ನು ಈ ರೆಸಿಪಿ ಗೊತ್ತಿರಲಾರ್ದವರು ಒಂದ್ಸರಿ ಟ್ರೈ ಮಾಡಿರಿ ಅಂತ ನಿಮ್ಗೆ ಹೇಳಿದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.